ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಲೋಕ ಯೂಟ್ಯೂಬ್ ಚಾನಲ್. ಸೊ ಇವತ್ತು KFC ಮಾಡ್ತಿದ್ದೀವಿ ಮನೇಲಿ. ಇದು ಸೆಕೆಂಡ್ ಟೈಮ್ ಮಾಡ್ತಿರೋದು ನಮ್ಮ ಮನೇಲಿ. ಫಸ್ಟ್ ಟೈಮ್ ಟ್ರೈ ಮಾಡಿದಾಗಲೇ ತುಂಬ ಚೆನ್ನಾಗಿ ಬಂದಿತ್ತು. ನಾವಿಲ್ಲಿ 4 kg ಚಿಕನ್ ತೊಗೊಂಡಿದ್ದೀನಿ. ಫಸ್ಟಿಗೆ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಅದಕ್ಕೆ ಪೆಪ್ಪರ್ ಪೌಡರು ಮತ್ತು ಗರಂ ಮಸಾಲ, ಚಿಲ್ಲಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೋಯಾ ಸಾಸು, ವಿನೆಗರು ಮತ್ತು ರೆಡ್ ಚಿಲ್ಲಿ ಸಾಸು, ಆಮೇಲೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಸಾಲ್ಟ್ ಹಾಕ್ಕೊಬೇಕು. ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಮಸಾಲ ಎಲ್ಲದಕ್ಕೂ ಹಿಡ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದನ್ನು. ಮಿಕ್ಸ್ ಆದಮೇಲೆ ಇದನ್ನು ಮ್ಯಾರಿನೇಟ್ ಮಾಡೋಕ್ಕಿಡಬೇಕು. ಇದನ್ನು ಎಷ್ಟು ಅವರ್ ಮ್ಯಾರಿನೇಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನನಗೆ ಅಷ್ಟು ಟೈಮ್ ಇಲ್ಲ, ಹಾಗಾಗಿ ಒಂದು 2 to 3 ಅವರ್ಸ್ ಮ್ಯಾರಿನೇಟ್ಗೆ ಇಡ್ತೀನಿ. ನೈಟೇ ಇದನ್ನು ಪ್ರಿಪೇರ್ ಮಾಡಿಟ್ಟು ನೈಟ್ ಫುಲ್ಲು ಮ್ಯಾರಿನೇಟ್ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನಮಗೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಈಗ ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಷ್ಟು, ಯಾಕಂದರೆ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ವಲ್ಲ ಹಾಗಾಗಿ. ಸೊ ಎಲ್ಲ ಆದಮೇಲೆ ಫ್ರಿಜ್ಜಲ್ಲಿಟ್ಟು ಒಂದು 2 to 3 ಅವರ್ಸ್ ಆದಮೇಲೆ ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಒಂದು ಪೌಡರ್ ರೆಡಿ ಮಾಡಿ ಇಟ್ಕೋಬೇಕು. ಅದಕ್ಕೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ನಾನು ಇದಕ್ಕೆ 4 kg ಚಿಕನ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಂಡಿದ್ದೀನಿ. ನೀವು 1 kgಗೆ ಆಗೋಷ್ಟು ಅಂದರೆ ಒಂದು 200 ಗ್ರಾಮ್ ಮೈದಾ ಮತ್ತು 150 ಗ್ರಾಮ್ ಕಾರ್ನ್ಫ್ಲೋರ್ ತೊಗೊಂಡ್ರೆ ಸಾಕಾಗುತ್ತೆ. ಸೊ ಈ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ. ಸ್ವಲ್ಪ ಮೈದಾ ಜಾಸ್ತಿ ಆಗೋದು ಇಲ್ಲ ಅಂದರೆ ಕಾರ್ನ್ಫ್ಲೋರ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಅಂತ ಏನಾದ್ರು ಆದರೆ ಸರಿಯಾಗಿ ಬರಲ್ಲ. ಈ ಪೌಡರ್ಗೆ ಸ್ವಲ್ಪ ಸಾಲ್ಟು, ಪೆಪ್ಪರು ಮತ್ತು ಬೇಕಿಂಗ್ ಸೋಡಾ ಮತ್ತು ಚಿಲ್ಲಿ ಪೌಡರು, ಗರಂ ಮಸಾಲ ಮತ್ತು ಇದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಏನಂತ ಅಂದರೆ ಮ್ಯಾಗಿ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮ್ಯಾಗಿ ಮಸಾಲ ಹಾಕಲೇಬೇಕಂತೇನಿಲ್ಲ, ಇದ್ದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ರೆಡಿಯಾಗಿರೋ ಚಿಕನ್ನ ಇದರಲ್ಲಿ ಡಿಪ್ ಮಾಡಿ ನೆಕ್ಸ್ಟ್ ಅದರಿಂದ ತೆಗೆದು ಐಸ್ ವಾಟರ್ ಇಟ್ಕೊಂಡಿದ್ದೀನಿ. ಐಸ್ ವಾಟರ್ ಒಳಗಡೆ ಒಂದು 5 to 10 ಸೆಕೆಂಡ್ಸ್ ಇಟ್ಟು ನೆಕ್ಸ್ಟ್ ಅದರಿಂದ ತೆಗೆದು ಮತ್ತೆ ಪೌಡರಲ್ಲಿ ಡಿಪ್ ಮಾಡಿ ಅದು ಚೆನ್ನಾಗಿ ಕ್ರ್ಯಾಕ್ ಆಗಬೇಕು ಚಿಕನ್ನು ಎಲ್ಲ. ಸೊ ಆ ಥರ ಡಿಪ್ ಮಾಡಿ ಅದರಿಂದ ತೆಗೆದು ನೆಕ್ಸ್ಟು ಎಣ್ಣೆಗೆ ಹಾಕಿ ಬೇಯಿಸಬೇಕು. ನೋಡೋಕ್ಕೆ ಅಯ್ಯೋ ಇಷ್ಟೊಂದು ಪ್ರೊಸೀಜರ್ ಇದೆಯಾ ಅಂತ ಅನಿಸುತ್ತೆ, ಬಟ್ ಮಾಡೋವಾಗ ಅಯ್ಯೋ ಈಸಿ ಇದೆ ಅಂತ ಅನಿಸುತ್ತೆ ಒಂದು ಸಲ ಮಾಡೋವರೆಗೂ ಅಷ್ಟೇ. ಸೊ ಮಾಡಾದಮೇಲೆ ತುಂಬ ಈಸಿ ಇದೆ ಅನಿಸುತ್ತೆ. ಸೊ ನಮ್ಮನೆಯವರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಮೊದಲನೇ ಸಲ ಮಾಡಿದಾಗಲೇ ಚೆನ್ನಾಗಿ ಬಂದಿತ್ತಲ್ಲ, ಹಾಗಾಗಿ ಅವ್ರಿಗೆ ತುಂಬ ಇಷ್ಟ ಇದು. ಬಟ್ ಯಾವಾಗಲೂ ಮಾಡೋಕ್ಕಾಗ್ತಿರ್ಲಿಲ್ಲ, ನಾನು ಒನ್ ಟೈಮ್ ಅಷ್ಟೇ ಮಾಡಿದ್ದು. ಟೈಮ್ ಸಿಗ್ತಿರ್ಲಿಲ್ಲ, ಆಮೇಲೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಒಂದು ಸಲ ಮಾಡಿದ್ಮೇಲೆ ಮತ್ತೆ ಮಾಡ್ಕೊಂಡು ತಿನ್ನೋಣ ಅನ್ನೋಷ್ಟು ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ಬೇಕಾದ್ರೆ ಹೆಂಗೆ ಬರುತ್ತೋ ಚಿಕನ್ ವೇಸ್ಟ್ ಆಗಿಬಿಡುತ್ತೋ ಅನ್ನೋ ಭಯದಿಂದನೇ ಮಾಡಿದ್ದು. ಬಟ್ ಮಾಡಾದ್ಮೇಲಂತೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸೊ ಈ ಥರದ್ದೆಲ್ಲ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ತಿಯಾಗಿರುತ್ತೆ. ಆದಷ್ಟು ಮನೇಲೇ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಔಟ್ಸೈಡ್ ತಿನ್ನೋದು ತುಂಬ ಕಡಿಮೆ, ಬಟ್ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂದರೆ ಆಲ್ಮೋಸ್ಟು ನಮಗೆ ಇಷ್ಟ ಆಗಿರೋದನ್ನೆಲ್ಲ ಮನೆಯಲ್ಲೇ ಟ್ರೈ ಮಾಡ್ತೀವಿ ನಾವು ಜಾಸ್ತಿ. ಸೊ 4 kg ಚಿಕನ್ ಫುಲ್ಲು ನಮಗೆ ಅಲ್ಲ, ನಮ್ಮ ಮಾವ ಇದ್ದಾರಲ್ಲ ಅವರು ಫ್ರೆಂಡ್ಸ್ ಜೊತೆ ಎಲ್ಲ ಪಾರ್ಟಿ ಮಾಡೋಕ್ಕೆ ಬೇಕು ಅಂತ ಹೇಳಿದರು. ನೋಡಿಬಿಟ್ಟು ಎಲ್ಲ 4 kg ಚಿಕನ್ ಇವರಿಬ್ಬರೇ ತಿಂತಾರೆ ಅಂತ ಅಂದ್ಕೊಂಬಿಡಿ, ಎಲ್ಲ ಅವ್ರಿಗೆ ಅಂತಲೇ ಮಾಡಿರೋದು. ಸೊ ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಇಲ್ಲ ಅಂದರೂ ಒಂದು 2 ಅವರ್ಸ್ವರೆಗೂ ಆದರೂ ಟೈಮ್ ತೊಗೊಂತು. ನನಗೆ ಇಲ್ಲಿ ಸೆಕೆಂಡ್ ಟೈಮ್ ಮಾಡುವಾಗಲೂ ಸ್ವಲ್ಪ ಭಯ ಆಗ್ತಿತ್ತು, ಯಾಕಂದರೆ ನಾವು ನಮಗೆ ಅಂತ ಮಾಡಿಕೊಂಡಾಗ ಚೆನ್ನಾಗಿ ಬರುತ್ತೆ. ಬಟ್ ಬೇರೆಯವ್ರಿಗೆ ಯಾರಿಗಾದ್ರೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡುವಾಗಲೇ ಒಂದು ಸಲ ಎಡವಟ್ಟು ಆಗಿಬಿಡುತ್ತೆ. ಹಾಗಾಗಿ ಏನೂ ಆಗದೇ ಇರಲಿ ಅಂತ ಅಂದ್ಕೊಂಡು ಚೆನ್ನಾಗಿ ಬಂದರೆ ಸಾಕಪ್ಪ ಅಂತ ಅಂದ್ಕೊಂಡು ಮಾಡ್ತಿದ್ದೆ. ಸೊ ಎಷ್ಟೊತ್ತಿಗೆ ಇದನ್ನೆಲ್ಲ ಮಾಡಿ ಆದಮೇಲೆ ಟೇಸ್ಟ್ ಮಾಡ್ತೀನೋ ಅಂತ ಅನಿಸ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು ಇದು. ಸೊ ಎಲ್ಲರೂ ಮಾಡಿದ ತಕ್ಕನಾಗೆ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂದಿದ್ದಾರೆ. ನನಗದೇ ಖುಷಿಯಾಗಿದ್ದು. ಸೊ ಯಾವ ಥರ ಬಂದಿದೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಟೇಸ್ಟ್ ಮಾಡಿ ನೋಡಿದೆ. ತುಂಬ ಚೆನ್ನಾಗಿ ಬಂದಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನಾನೇ ಮಾಡಿದ್ದು ಅಂತ ಏನು ಹೇಳ್ತಿಲ್ಲ, ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಒಂದು ಸಲ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಎಲ್ಲರಿಗೂ ಬಾಯ್ ಬಾಯ್.